ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮೊಹಮ್ಮದ್ ತಂಜೀಮ್. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ತಂಜೀಮ್ ಸ್ಟುಡಿಯೋ. ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಎಂಬ ಪಟ್ಟಣದಲ್ಲಿ ನೂತನವಾಗಿ ಓಪನ್ ಆಗಿರುವ ನ್ಯಾಷನಲ್ ಮೆಡಿಕಲ್ ಅಲ್ಲಿ ನಾವು ಇವತ್ತಿರೋದು. ಈ ಒಂದು ಮೆಡಿಕಲಿನ ಓನರ್ ಆದಂತಹ ತನ್ವೀರ್ ಅಹಮದ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಿಮ್ಮ ಹೆಸರು ಹೇಳಿ. ಹಾಯ್ ಸರ್, ನನ್ನ ಹೆಸರು ಬಂದ್ಬಿಟ್ಟು ತನ್ವೀರ್ ಅಹಮದ್. ಓಕೆ ಸರ್, ಸ್ವಲ್ಪ ನಿಮ್ಮ ಎಜುಕೇಶನ್ ಬಗ್ಗೆ ನಮಗೆ ತಿಳಿಸಿ. ಖಂಡಿತ ಸರ್, ನನ್ನ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬ್ಯಾಚುಲರ್ ಆಫ್ ಫಾರ್ಮಸಿ ಆಗಿದೆ ಫ್ರಮ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ. ಆಮೇಲೆ ಅದಾದ್ಮೇಲೆ ನಾನು ಸೊರಬದಲ್ಲಿ 1 ವರ್ಷ ಫಾರ್ಮಸಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತೇನೆ. ಆಮೇಲೆ ಅದಾದ್ಮೇಲೆ ನನಗೆ ಒಳ್ಳೆ ಅಪಾರ್ಚುನಿಟಿ ಸಿಕ್ತು. ಬೆಂಗಳೂರಿಗೆ ಹೋದೆ. ನಾನು ಆಸ್ ಎ ಇನ್ಚಾರ್ಜ್ ಆಗಿ ಫಾರ್ಮಸಿಸ್ಟ್ ಅಲ್ಲಿ ಆಸ್ ಎ ಇನ್ಚಾರ್ಜ್ ಆಗಿ ನನಗೆ ವರ್ಕ್ ಸಿಕ್ತು. ಅಲ್ಲಿ 1 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಆಮೇಲೆ ನನಗೆ ತುಂಬಾ ಆಸೆ ಇತ್ತು, ನನ್ನ ಸ್ವಂತ ಊರಿನಲ್ಲಿ ಮಾಡಬೇಕಂತ ಆಸೆ ಇತ್ತು. ಅದು ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಓಕೆ, ಸೂಪರ್ ಇದೆ ಸರ್. ನಿಮ್ಮ ಮೆಡಿಕಲ್ ನಲ್ಲಿ ನಾನು ಯಾವ ಸೌಲಭ್ಯಗಳು ನೋಡಬಹುದು ಸರ್? ನಮ್ಮಲ್ಲಿ ಇವಾಗ FMCG ಇದಾವೆ. FMCG ಫಾರ್ ಎಕ್ಸಾಂಪಲ್ ಲ್ಯಾಕ್ಟೋಜನ್ ಇದೆ, ಆಮೇಲೆ ಸೆರ್ಲ್ಯಾಕ್ಸ್, ಇವೆಲ್ಲ ಬೇಬಿ ಕೇರ್, ಇವೆಲ್ಲ FMCG ಕೆಟಗರಿಯಲ್ಲಿ ಬರುತ್ತೆ. ಆಮೇಲೆ OTC, ನಮ್ಮಲ್ಲಿ OTC ಇದಾವೆ. OTC ಅಂದ್ರೆ ನಮ್ಮಲ್ಲಿ ತಲೆನೋವು, ಕೆಮ್ಮು, ಜ್ವರ ಇಂಥದಕ್ಕೆಲ್ಲ ಕೊಡ್ತೀವಿ ನಾವು. ಆಮೇಲೆ ಅದ್ಬಿಟ್ಟು ವೆಟ್ರಿನರಿ ಇದಾವೆ. ಆಮೇಲೆ ಎಥಿಕಲ್ಸ್ ಇದಾವೆ. ಆಮೇಲೆ ಆಂಟಿಬಯೋಟಿಕ್ಸ್ ಇದಾವೆ. ಕ್ರೋನಿಕ್ ಎಲ್ಲ ಮೆಡಿಸಿನ್ಸ್ ನಮ್ಮಲ್ಲಿ ಸಿಗತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲದೂ ಸಿಗತ್ತೆ ನಮ್ಮ ಹತ್ರ. ಸರ್, ಹಾಗಾದ್ರೆ ಇನ್ನೂ ಶಾಖೆಗಳು ತೆರೆಯಲು ನಿಮ್ಮ ಯೋಚನೆ ಇದೆಯಾ? ಖಂಡಿತ ಸರ್, ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಮಾಡೇ ಮಾಡ್ತೀವಿ. ಬಟ್ ಇದು ನನ್ನ ಮೊದಲನೇ ಹೆಜ್ಜೆ. ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ನಾನು ಖಂಡಿತ ಸರ್ ಮಾಡೇ ಮಾಡ್ತೀನಿ. ಓಕೆ ಸರ್. ಸರ್, ನಾನು ಕೊನೆಯದು ಪ್ರಶ್ನೆ ನಿಮಗೆ ಕೇಳಕ್ ಇಷ್ಟಪಡ್ತೀನಿ. ಹಾಗಾದ್ರೆ ನೀವು ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನನ್ನ ಹೊಸ ಮೆಡಿಕಲ್ ಶಾಪ್ ಓಪನ್ ಆಗಿದೆ, ನ್ಯಾಷನಲ್ ಮೆಡಿಕಲ್ ಅಂತ ಹೇಳಿ. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇದೆ. ಎಕ್ಸಾಕ್ಟ್ ಸಲಗರ್ ಅಪೋಸಿಟ್ ಇದೆ. HK ರೋಡ್ ಮುಖ್ಯ ರಸ್ತೆ. ಹೊಸದಾಗಿ ಓಪನ್ ಆಗಿದೆ ಸರ್. ಎಲ್ಲರಿಗೂ ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಎಲ್ಲರೂ ಬಂದು ಸಹಕರಿಸಿ ಹೊಸ ಮೆಡಿಕಲ್ಲು. ಅಷ್ಟೇ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ. ಸೊ ನಿಮಗೆ ತುಂಬಾ ಹೃದಯವಾಗಿ ನಾವು ಧನ್ಯವಾದವನ್ನು ತಿಳಿಸ್ತೀವಿ. ಸೊ ವೀಕ್ಷಕರೇ, ನೀವು ಇಷ್ಟೊತ್ತು ನೋಡಿದ್ರ ನ್ಯಾಷನಲ್ ಮೆಡಿಕಲ್ ಓನರ್ ಆದಂತಹ ತನ್ವೀರ್ ಅಹಮದ್ ಜೊತೆ ನಾವು ಇಷ್ಟೊತ್ತು ಚರ್ಚಿಸಿದ್ದೀವಿ. ಅವ್ರ ಮೆಡಿಕಲ್ ಅಲ್ಲಿ ಏನೇನ್ ಸೌಲಭ್ಯಗಳು ಇದಾವೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ನಿಮಗೆ ತಿಳಿಸಿದ್ದಾರೆ. ನೀವು ಕೂಡ ಅವ್ರ ಮೆಡಿಕಲ್ ಗೆ ವಿಸಿಟ್ ಮಾಡಿ ಇಲ್ಲಿನ ಸೌಲಭ್ಯಗಳು ನೋಡಬಹುದು. ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಏನು ಒಪಿನಿಯನ್ ಗಳು ಇದಾವೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ದೈನಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.